ನೇಕೆ ಸ್ಟ್ರೀಟ್ ಫೈಟರ್ ಲುಕ್ಕು ಹಿಂಗೆ ಕಾಣ್ತಿದೆ ನೋಡಿ ಗುರು. ಇವಾಗ ಫುಲ್ ಓಪನ್ ಆಗಿಬಿಟ್ಟಿದೆ. ಬಾಯ್ಸ್ ಮತ್ತೆ ಕೆಲಸ ಶುರು ಹಚ್ಕೊಂಡಿದ್ದೀವಿ. ಗಾಡಿಗೆ ಸ್ವಲ್ಪ ಇನ್ನೂ ಚೂರು ಬ್ರೈಟ್ ಲುಕ್ ಕೊಡೋಣ ಅಂತ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ. ಇದು ಹಳೆ ವೈಸರು, ಇದು ಹೋಗಿ ಇದು ಬರ್ತಾಯಿದೆ WRSದು ಸ್ಪೆಷಲ್ ಪಾರ್ಟ್ಸ್. ಮಜಾ ಏನು ಗೊತ್ತಾ, ಈ ವೈಸರ್ ಓಪನ್ ಮಾಡೋದಕ್ಕೆ ನಿಮಗೆ ಟೂಲ್ಸ್ ಯಾವ್ದು ಬೇಕು ಗೊತ್ತಾ ನೋಡಿ. ಬಾಕು ಓಪನಿಂಗ್ ಟೂಲ್ಸ್ ಫಾರ್ ನೋಕಿಯಾ. ನೀಟಿನವರು ಪಾಪ ಕಷ್ಟಪಟ್ಟು ಹುಡುಕಿದ್ದಾರೆ. ಅದನ್ನು ಹುಡ್ಕೋದಕ್ಕೆ ಅಂತ ಸುಮಾರು ಸುತ್ತಾಡಿದಾಯಿತು. ಸೊ ಗಾಡಿ ಲುಕ್ ನೋಡಿ ನೀವೀಗ, ಗಾಡಿ ಲುಕ್ ನೋಡಿ ಇವಾಗ ಎಲ್ಲ ಫುಲ್ ಓಪನ್ ಆಗಿಬಿಟ್ಟಿದೆ. ಅದು ಲಾಸ್ಟಲ್ಲಿ ಫಿಟ್ ಮಾಡ್ತೀವಿ. ಬಟ್ ಅದಕ್ಕೆ ಮುಂಚೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ನೋಡ್ಬೋದು ನಮ್ಮದು ಕಾರ್ಬನ್ ಫೈಬರ್ದು ಫ್ರಂಟ್ ಮಡ್ ಗಾರ್ಡು. ಸೊ ಫ್ರಂಟಿಂದ ಇಲ್ಲಿ ನೋಡಿದ್ರೆ ಮೇಲೆ ಕವರು ಅಷ್ಟೇ, ಇದೂ ಫುಲ್ಲು ಒಂಥರ ಡಲ್ ಆಗಿಬಿಟ್ಟಿದೆ. ಹಿಂದೆ ಅಂತೂ ಪ್ರಾಪರ್ಲಿ ಎಕ್ಸ್ಪೋಸ್ಡ್ ಬಿಕಾಸ್ ವಿ ಹ್ಯಾವ್ ರಿಮೂವ್ ದ ಮಡ್ ಗಾರ್ಡ್. ಏನು ವೆಯ್ಟೇ ಇಲ್ಲ ಆಗೋರು, ಇದು ಕಾರ್ಬನ್ ಫೈಬರ್ ಅನ್ನೋದು ಅದಕ್ಕೆ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಏನೂ ವೆಯ್ಟ್ ಇಲ್ಲ ಅಲ್ಲ ಬ್ರೋ, ಫುಲ್ ಲೈಟ್ ವೆಯ್ಟ್ ಫೀಲು. ಸೊ ಇದು ತೆಗ್ದಿದ್ದೀವಿ ಕ್ಲೀನಾಗೆಲ್ಲ. ಹಾಗೆಯೇ ಇದು ಎಕ್ಸಾಸ್ಟು ಕವರು ಇಲ್ಲಿ ಮೇಲೆ ಬರೋದು, ಶೀಲ್ಡು ಎಕ್ಸಾಸ್ಟ್ದು. ಆ್ಯಕ್ಚುಲಿ ಏನಂದರೆ ಪ್ಲ್ಯಾನು ಇಲ್ಲಿ ನೋಡಿ, ಇದು ಫಿನಿಷಿಂಗ್ ಹೆಂಗೆ ಬಂದಿದೆ ಅಲ್ಲ. ಸೊ ನಮಗೆ ಇವಾಗ ಈ ಪಾರ್ಟು ಈ ಥರ ಫಿನಿಷಿಂಗ್ ಬೇಕು, ಈ ಥರ ಇರೋದು ಹಿಂಗಾಗಬೇಕು. ಸೊ ನಿಮಗೆ ಗೊತ್ತು, ರೀಸೆಂಟ್ಲಿ ಸ್ಯಾಮ್ಸ್ಟಾರ್ ನಾವೆಲ್ಲ ಒಟ್ಟಿಗೆ ರೈಡ್ ಮಾಡಿದ್ವಿ ಅಂತ. ಸ್ಯಾಮ್ಸ್ಟಾರು ಅದನ್ನ ಮಾಡಿಸ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ ಬ್ರೋ, ಕಳಿಸಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ನಮ್ಮ ನಿತಿನ್ನು ಕ್ಲೀನಾಗಿ ಶಿಸ್ತಾಗಿ ಎಲ್ಲ ಓಪನ್ ಮಾಡಿದ್ದಾರೆ. ಲೆಟ್ಸಿ ಕಳಿಸ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ಟು ಅಂತ ಅಂದ್ಬಿಟ್ಟು. ನಾನು ಕೋಆರ್ಡಿನೇಟರ್ ಥರ ಕೆಲಸ ಮಾಡ್ತಿದ್ದೀನಿ. ಆಚೆ ಏನಾದ್ರು ಬೇಕಾದ್ರೆ ತಂದ್ಕೊಡೋದು, ಬರೆಯೋದು, ಕವರಿಗೆ ಹಾಕ್ಕೊಡೋದು. ಸೊ ನಾನಿಲ್ಲಿ ಫ್ರಂಟ್ ಮಡ್ ಗಾರ್ಡ್ ಅಂತ ಬರೆದಿದ್ದೀನಿ, ಅದನ್ನು ಈ ಕವರ್ಗೆ ಹಾಕ್ತಾ ಇದ್ದೀವಿ. ತೆಗ್ದಿರೋ ಥ್ರೆಡ್ಸ್ ಎಲ್ಲ ಮಿಸ್ ಆಗಬಾರ್ದಂತ ಫ್ರಂಟ್ ಮಡ್ ಗಾರ್ಡ್ ಓಪನ್ ಮಾಡಿದ್ದಾರೆ ಇವಾಗ ನಿತಿನ್ನು. ಸೊ ಫ್ರಂಟ್ ಮಡ್ ಗಾರ್ಡ್ ಇವಾಗ ಜಸ್ಟ್ ರಿಮೂವ್ ಮಾಡಾಯಿತು. ನೇಕೆ ಸ್ಟ್ರೀಟ್ ಫೈಟರ್ ಲುಕ್ಕು ಹಿಂಗೆ ಕಾಣ್ತಿದೆ ನೋಡಿ ಗುರು. ಇವಾಗ ಕ್ರೇಜಿ. ಐ ಥಿಂಕ್ ಎಲ್ಲ ಪಾರ್ಟ್ಸು ಬಂದಾಯಿತು. ಇದೊಂದು ಓಪನ್ ಮಾಡಿದರೆ ವಿ ಆರ್ ಡನ್. ಏನಂದರೆ ಇದು ಒಂದು ವೈಸರ್ ಹಾಕೋಕ್ಕೆ BMW ಜಸ್ಟ್ ಮೇಲ್ಗಡೆ ಈ ಏನು ಥ್ರೆಡ್ ಇರುತ್ತೆ ಇಷ್ಟು ತೆಗೆದ್ರೆ ಮುಗ್ದೋಗ್ಬಿಡೋದು, ವೈಸರ್ ಬಂದ್ಬಿಡೋದು, ಹಾಕ್ಬಿಡ್ಬೋದು. ಇದು ಹಂಗಲ್ಲ. ಇದು ವೈಸರ್ ಚೇಂಜ್ ಮಾಡೋಕ್ಕೆ ಸೈಡಲ್ಲಿ ಈ ಕಡೆ ಒಂದು ಈ ಥರ ಪಾರ್ಟ್ ಬರುತ್ತೆ ನೋಡಿ. ಇಲ್ಲಿ ಈ ಪಾರ್ಟ್ನ ಚೇಂಜ್ ಮಾಡಿ, ಆಮೇಲೆ ಮಿರರ್ಸ್ ತೆಗೆದು ಈ ಪಾರ್ಟ್ ಚೇಂಜ್ ಮಾಡಿ, ಸುಮಾರು ಕೆಲಸ ಇದೆ. ಇಲ್ಲೊಂದಿಷ್ಟು ಥಿಂಗ್ಸ್ ಇದೆ ನಿಮಗೆ ಸೈಡಲ್ಲಿ. ಈ ಪ್ಯಾನಲ್ ತೆಗಿಬೇಕು, ಇಲ್ಲೊಂದಷ್ಟು ಬೋಲ್ಟ್ಗಳು ತೆಗಿಬೇಕು. ಆಮೇಲಿಂದ ಇದಿಷ್ಟು ಅನ್ಲಾಕ್ ಆಗುತ್ತೆ, ಮಿರರ್ ತೆಗೆದು ಆಮೇಲೆ ಪೂರ್ತಿ ಇದನ್ನು ಹಿಂಗೆ ಮೇಲೆ ಎಳಿಬೇಕು. ಸೊ ಕೆಲಸ ಜಾಸ್ತಿ ಇದು ಡುಕ್ಯಾಟಿದು. ಇದನ್ನೇ ನಾನು ಹೇಳಿದ್ದು. ಇದಕ್ಕೆ ನಿಮಗೆ ಆ ನೋಕಿಯಾದು ಟೂಲ್ಸ್ ತೋರಿಸ್ತೆ ನೋಡಿ ಬಾಕ್ಸಲ್ಲಿ, ಅದ್ರ ಥ್ರೂನೇ ತೆಗಿಯೋಕ್ಕಾಗೋದು. ಇದು ಬೇಕು ಈ ಟೂಲ್ ಕಿಟ್ಟು. ವಾಯ್ಸ್ ದ ವರ್ಕ್ ಈಸ್ ಡನ್. ಕ್ಲೀನಾಗಿ ಫಿಟ್ ಆಗಿದೆ ಎಲ್ಲ. ಓಕೆ, ಇದೆಲ್ಲ ತೆಗ್ದಿದ್ದೀವಿ. ಬಟ್ ಅದೇ ಹೇಳ್ದೆ ಅಲ್ಲ, ಕಾರ್ಬನ್ ಫೈಬರ್ ಪಾರ್ಟ್ಸ್ ಎಲ್ಲ ಬಂದಮೇಲೆ ಮತ್ತೆ ರೀಫಿಟ್ಟಿಂಗ್ ಮಾಡಿಸ್ಬೇಕು. ಬಟ್ ಫೇರಿಂಗ್ ಫಿಟ್ಟಿಂಗು ಮುಗ್ದಿದೆ ಕ್ಲೀನಾಗಿ. ಈವನ್ ಇದು ಅಷ್ಟೇ, ವೈಸರು ಕ್ಲೀನಾಗಿ ಕೂತಿದೆ. ಒಂದು ಸಲ ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ನಿಲ್ಲಿಸ್ಬೇಕು. ಹೊಸ ವೈಸರ್ ಬ್ಯೂಟಿಫುಲ್ಲಿ ಡನ್. ಎಲ್ಲ ಪಾರ್ಟ್ಸು ವಾಪಸ್ ಬಂದಿದೆ. ಸೊ ವಿ ಆರ್ ಬ್ಯಾಕ್ ಟು ಬಿಸ್ನೆಸ್. ಏನಿಲ್ಲ, ಒಂದು ರೌಂಡು ಎಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಲೈಟಾಗಿ ನೋಡ್ಬೋದು. ಇಲ್ಲಿ ನೀವು ಎಲ್ಲ ಫ್ರೆಶ್ ಆಗಿ ಬಂದಿದೆ ಪಾರ್ಟ್ಸ್ ನೋಡಿ. ಇದನ್ನೇ ನಾನು ಹೇಳಿದ್ದು ಡಿಫ್ರೆನ್ಸು. ಏನು ಸಕದ ಗ್ಲಾಸಿ ಫಿನಿಶ್ ಬಂದಿದೆ ನೋಡಿ ಇವಾಗ ಲ್ಯಾಕ್ರಿಂಗ್ ಆಗಿರೋದು. ಸೊ ಇವಾಗ ಏನಾಗೈತೆ, ಇದು ವಿತ್ ಬೈಕ್ ಇಟ್ ಲುಕ್ಸ್ ಗುಡ್ ಎರಡು ಒಟ್ಟಿಗೆ. ಫಸ್ಟು ಎಕ್ಸಾಸ್ಟ್ ಕವರ್ ಹಾಕ್ತಾಯಿದ್ದೀವಿ ಇದನ್ನು. ಅದಕ್ಕೆ ಕವರ್ಗೆ ಹಾಕಿ ಮಾರ್ಕ್ ಮಾಡಿ ಲೇಬಲ್ ಮಾಡಿ ಇಟ್ಕೊಂಬಿಟ್ರೆ ಈಗ ಹಾಕೋ ಕೆಲಸ ಈಸಿ, ಜಾಸ್ತಿ ಕನ್ಫ್ಯೂಷನ್ ಏನೂ ಇರೋದಿಲ್ಲ. ಆಲ್ಮೋಸ್ಟ್ ಇದು ಮುಗಿತಾ ಬಂತು. ಇದ್ರ ನೆಕ್ಸ್ಟು ಹಿಂದೆದು ಮಡ್ ಗಾರ್ಡ್. ಏನಂದ್ರೆ ಈ ಕೆಲಸಗಳಲ್ಲಿ ಕರೆಕ್ಟಾಗಿ ಕೈ ಸಂದಿಲಿ ಹಾಕೋದು ಇದು ಮಾಡೋದೆ. ನಿಮ್ಮ ಗಾಯಗಳು ನೋಡಿದ್ರೆಲ್ಲ ಇದೆ ಕೆಲಸಗಳದೇ ಅಲ್ಲ ಎಲ್ಲ ಮಾರ್ಕು. ಟ್ಯಾಂಕ್ ಮೇಲೆ ಕವರ್ ಕೂಡ ಇನ್ಸ್ಟಾಲೇಷನ್ ಮುಗೀತು ಫೈನಲಿ. ಫ್ರಂಟ್ ಮಡ್ ಗಾರ್ಡು ಕ್ಲೀನಾಗಿ ಇನ್ಸ್ಟಾಲ್ ಆಯ್ತಂದರೆ ಒಂದು ಲೆವೆಲ್ ಕೆಲಸ ಮುಗೀತು. ಫೈನಲಿ ದ ವರ್ಕ್ ಈಸ್ ಡನ್. ದ ಕಂಪ್ಲೀಟ್ ನ್ಯೂ ಲುಕ್
ಸೊ ಹೋಪ್ ಯು ಹ್ಯಾವ್ ಎಂಜಾಯ್ ದ ವಿಡಿಯೋ. ನಿಮಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ಈ ಚೇಂಜಸ್ ಮಾಡಿರೋದು ಲೈಕ್ ಕೆಲವು ಸರಿ ಸ್ಮಾಲ್ ಚೇಂಜಸ್ ಇದ್ರೂ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಂತಾರಲ್ಲ ಆ ಥರ. ಸೊ ಇದು ಲ್ಯಾಕ್ರಿಂಗ್ಗೆ ನನಗೆ 3700 ರೂಪೀಸ್ ಆಯಿತು. ಈ ಎಲ್ಲ ಪಾರ್ಟ್ಸ್ ನಾನು ಏನು ಮಾಡಿಸ್ದೆ ಅದರದ್ದು ಸೇರಿಸಿ. ಆ್ಯಂಡ್ ವೈಸರ್ ಕಾಸ್ಟೆಡ್ ಆಲ್ಮೋಸ್ಟ್ 10,000 ಪ್ಲಸ್ ಸಮಥಿಂಗ್ ಏನೋ ಆಯಿತು. ಅದು ಗಾಡಿದು ಒಂದು ಸಲ ಕ್ಲೋಸ್ ಅಪ್ಪಲ್ಲಿ ನೋಡಿಬಿಡೋಣ. ಮಡ್ ಗಾರ್ಡು, ಟ್ಯಾಂಕ್ ಮೇಲೆ ಕವರು, ದಿಸ್ ಒನ್, ಎಕ್ಸಾಸ್ಟ್ ಶೀಲ್ಡು, ಹಿಂದೆ ಮಡ್ ಗಾರ್ಡು ಸಗದ ಕಾಣ್ತಿದೆ. ಇವಾಗ ಒಂಥರ ಗಾಡಿಗೆ ಆಲ್ ಇನ್ ಆಲ್ ಹೋಗ್ತಾ ಇದೆ. ಆ್ಯಂಡ್ ದ ವೈಸರ್